ನಮಸ್ಕಾರ. ಅನೇಕ ಸಂದರ್ಭದಲ್ಲಿ ನಮಗೆ ನಮ್ಮ ತಪ್ಪುಗಳನ್ನು ಯಾರು ಬಂದು ಹೇಳ್ತಾರಲ್ಲ ಅವರನ್ನು ನಾವು ಭಾಳ ತಪ್ಪಾಗಿ ತಿಳ್ಕೊತೀವಿ. ನಮ್ಮ ತಪ್ಪುಗಳನ್ನು ಯಾರು ನಮಗೆ ಎತ್ತೆತ್ತಿ ತೋರಿಸ್ತಿರ್ತಾರ ಅದನ್ನು ನಾವು ಭಾಳ ತಪ್ಪಾಗಿ ಸ್ವೀಕರಿಸ್ತೀವಿ, ಅವರನ್ನು ತಪ್ಪಾಗಿ ತಿಳ್ಕೊತೀವಿ. ಅವ್ರು ಹೇಳಿದ್ದನ್ನು ತಪ್ಪಾಗಿ ಸ್ವೀಕರಿಸ್ತೀವಿ ಮತ್ತು ಅವರನ್ನು ನಾವು ಭಾಳ ತಪ್ಪಾಗಿ ತಿಳ್ಕೊತೀವಿ. ನಮ್ಮ ಮಿತ್ರರೇ ನಮಗೆ ಹೇಳ್ತಿರ್ತಾರೆ ಏನಂದರೆ ತಪ್ಪು ನಿನ್ನಿಂದ ಆಗ್ತದೆ, ಅದನ್ನು ಸರಿ ಮಾಡ್ಕೊ. ಅದನ್ನು ಸರಿ ಮಾಡ್ಕೊಂಡ್ರೆ ನಿನ್ನ ಜೀವನ ಸರಿ ಆಗ್ತದೆ. ಅದನ್ನು ಸರಿ ಮಾಡ್ಕೊಂಡ್ರೆ ಆ ನಿನ್ನ ಸಮಸ್ಯೆಗಳು ಸರಿ ಆಗ್ತಾವೆ. ಆ ತಪ್ಪುಗಳನ್ನು ಮಾಡಬೇಡ ಅನ್ನುವ ಮಾತು ನಮ್ಮ ಮಿತ್ರ ವಲಯದಲ್ಲಿ ಕೆಲವರು ನಮಗೆ ಹೇಳ್ತಿರ್ತಾರೆ. ನಾವು ಅವರನ್ನು ಬಹಳ ತಪ್ಪಾಗಿ ತಿಳ್ಕೊತೀವಿ, ಅವ್ರು ಹೇಳಿದ್ದನ್ನು ಬಹಳ ತಪ್ಪಾಗಿ ಸ್ವೀಕರಿಸ್ತೀವಿ. ಏನಂದರೆ ನನಗೆ ಹೇಳಕ್ಕೆ ಬಂದೇನು, ಏನು ಭಾಳ ದೊಡ್ಡ ಶಾಣೆ ಅನ್ನೋ ಮಾತುಗಳು ನಮಗೆ ಇರ್ತಾವೆ. ನನಗೆಲ್ಲ ಗೊತ್ತದು, ನಾ ಏನು ಮಾಡಿದ್ರು ತಪ್ಪು ಮಾಡಲ್ಲ. ನಮ್ಮ ಅಂತರಾತ್ಮ ಗೊತ್ತಿರ್ತದೆ ಅದು ತಪ್ಪು ಅನ್ನೋದು. ಆದರೆ ನಮ್ಮ ದೃಷ್ಟಿಕೋನಕ್ಕೆ ಅದು ಕಾಣ್ತಾನೂ ಇರಲ್ಲ. ಒಂದೊಂದು ಸಾರಿ ತಪ್ಪು ಅನ್ನೋದು ನಾವು ಸರಿಯಾಗಿ ತಿಳ್ಕೊಂಡ್ಬಿಟ್ಟಿರ್ತೀವಿ. ಅದರ ಹೊರಗೆ ನಿಂತು ನೋಡಿದಾಗ ಅದು ತಪ್ಪು ಅಂತ ಗೊತ್ತಾಗ್ತಿರ್ತದೆ. ಅಂಥ ಸಂದರ್ಭದಲ್ಲಿ ನಮ್ಮ ಮಿತ್ರರ ಮಾತುಗಳನ್ನು ನಾವು ಸ್ವೀಕರಿಸಬೇಕು. ಯಾಕಂದ್ರೆ ಅವರು ನಿಜವಾದ ಮಿತ್ರರು. ಯಾರು ನಮ್ಮ ತಪ್ಪುಗಳನ್ನು ನಮ್ಮ ಎದುರು ಬಂದು ಹೇಳ್ತಾರ ಅವರು ನಮ್ಮ ನಿಜವಾದ ಮಿತ್ರರು. ಅದೇ ನಮ್ಮ ತಪ್ಪುಗಳನ್ನು ಇತರರ ಎದುರು ಹೇಳಿ ನಮ್ಮನ್ನು ಗೇಲಿ ಮಾಡ್ತಿರ್ತಾರಲ್ಲ ಅವರು ಮಿತ್ರರಾದರೂ ಕೂಡ ನಮ್ಮ ಶತ್ರುಗಳು. ನಮ್ಮ ತಪ್ಪು ನಮ್ಮ ಎದುರು ಹೇಳಬೇಕು, ನಮ್ಮ ಎದುರು ಹೇಳೋದಿಲ್ಲ ಅವರು. ನಾವು ಸಿಟ್ಟು ಮಾಡ್ಕೊತೀವಿ ಅಂತೇಳಿ ನಮ್ಮ ಎದುರು ಹೇಳಾರ್ದೇ ನಮಗೆ ಪರಿಚಿತರಲ್ಲಿ ನಮ್ಮ ಆಪ್ತ ವಲಯದಲ್ಲಿ ಮತ್ತೊಬ್ಬರ ಮುಂದೆ ಹೇಳ್ತಿರ್ತಾರೆ, ಹೇಳಿ ನಗ್ತಿರ್ತಾರೆ. ಅವರು ನಮ್ಮ ಮಿತ್ರರಲ್ಲ, ಶತ್ರುಗಳು. ಅವ್ರು ಆ ರೀತಿ ಹೇಳೋಕ್ಕೆ ಕಾರಣನೂ ನಾವೇ ಆಗಿರ್ತೀವಿ. ಯಾಕಂದ್ರೆ ಅವ್ರು ನಮ್ಮ ಹತ್ರ ಬಂದು ನಮ್ಮ ತಪ್ಪುಗಳನ್ನು ಹೇಳಕತ್ತಾರೆ ಅಂದ್ರೆ ನಾವು ಅವರನ್ನು ನಮ್ಮಿಂದ ದೂರ ಮಾಡಿರ್ತೀವಿ, ಅಲಕ್ಷ್ಯ ಮಾಡಿರ್ತೀವಿ. ಹಾಗಾಗಿ ಆ ರೀತಿಯೂ ಆಗ್ತಿರ್ತದೆ. ಆದರೆ ನಮ್ಮ ನಿಜವಾದ ಮಿತ್ರ ಮತ್ತೊಬ್ಬರಿದ್ದರೆ ನಮ್ಮ ತಪ್ಪುಗಳನ್ನು ಹೇಳ್ತಿದ್ರು ಅಂದರೆ ಗೇಲಿ ಮಾಡೋದಿಲ್ಲ, ಅದನ್ನು ಗಂಭೀರವಾಗಿ ಅವ್ರ ಮೂಲಕ ನಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡಿರ್ತಾರೆ. ಅವರು ನಮ್ಮ ನಿಜವಾದ ಮಿತ್ರರು. ಯಾರು ನಮ್ಮ ತಪ್ಪುಗಳನ್ನು ಇತರರ ಮುಂದೆ ಆಡಿಕೊಂಡು ನಗ್ತಿರ್ತಾರಲ್ಲ ಅವರು ನಮ್ಮ ಮಿತ್ರರಲ್ಲ. ಮಿತ್ರರಿದ್ದರೂ ಕೂಡ ಅವರು ನಮಗೆ ಶತ್ರುಗಳೇ. ಅಂಥವರಿಂದ ನಾವು ದೂರ ಇರಬೇಕು. ಯಾಕಂದ್ರೆ ಅವರು ನಮ್ಮನ್ನು ಬೆಳೆಸೋಕ್ಕಿಲ್ಲ, ತುಳಿಯೋಕ್ಕಂತಾರೆ ಅಂತ. ನಮ್ಮಿಂದ ಅವ್ರು ಬೆಳಿಬೇಕಂತ ಬಯಸ್ತಾರೆ ಹೊರತು ಅವರಿಂದ ನಮಗೆ ಯಾವುದೇ ಬೆಳವಣಿಗೆಗೆ ಸಹಕಾರ ಸಹಾಯಗಳು ಸಿಗುವುದಿಲ್ಲ. ನಾವು ತಿಳ್ಕೊಂಡಿರ್ತೀವಿ ಅವ್ರು ನಮ್ಮ ಮಿತ್ರ, ನಮ್ಮ ಬೆಳವಣಿಗೆಗೆ ಪೂರಕವಾಗಿದ್ದಾರೆ, ಅವರಿದ್ದರಿಂದ ನಮ್ಗೆ ಒಳ್ಳೆಯದಾಗ್ತದೆ ಅಂತೇಳಿ. ಇಲ್ಲ, ಅವರಿಂದ ನಮಗೆ ಒಳ್ಳೆಯದಾಗ್ತದೆ ಅನ್ನೋ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ಒಳ್ಳೆಯದಾಗೋದಿಲ್ಲ, ಅವರಿಂದ ನಮ್ಗೆ ಕೆಟ್ಟನೇ ಆಗ್ತದೆ. ಯಾರಿಂದ ಒಳ್ಳೆಯದಾಗ್ತದೆ ಅಂದರೆ ಯಾರು ನಮ್ಮ ಮಿತ್ರರು ನಮ್ಮ ತಪ್ಪುಗಳನ್ನು ನಮ್ಮೆದುರು ಹೇಳ್ತಾರೆ, ನಾವು ಸ್ವೀಕರಿಸೋದಿಲ್ಲ ಅಂತಂದ್ರೂ ಕೂಡ ನಮಗೆ ಆತ್ಮೀಯರೆದುರು ಹೇಳಿ ಅವರ ಮೂಲಕ ನಮ್ಮನ್ನು ತಿದ್ದಲಿಕ್ಕೆ ಏನು ಪ್ರಯತ್ನ ಮಾಡ್ತಾರಲ್ಲ ಅವರು ನಮ್ಮ ನಿಜವಾದ ಮಿತ್ರರು. ಅಂಥವರನ್ನು ನಾವು ನಮ್ಮ ಆತ್ಮೀಯ ಬಳಗದಲ್ಲಿ ಇಟ್ಕೋಬೇಕು, ಆತ್ಮೀಯ ವಲಯದಲ್ಲಿ ನಾವು ಇಟ್ಕೋಬೇಕು. ಅಂಥವ್ರನ್ನು ನಮ್ಮಿಂದ ನಾವು ದೂರ ಮಾಡ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಕೈಯಲ್ಲಿರ್ತಕ್ಕಂಥ ವಜ್ರಗಳನ್ನು ನಾವು ಎಸೆದಂತೆ ಕಲ್ಲುಗಳು ಆಯ್ಕೊಂಡಿಟ್ಟವನ್ನ ಬೇರೆ ಮಿತ್ರರು ಇರ್ತಾರಲ್ಲ, ಮತ್ತೊಬ್ಬರ ಮುಂದೆ ಹೇಳಿ ನಗೋರು ಇರ್ತಾರೆ, ಅವ್ರು ನಮ್ಗೆ ಪ್ರಿಯ ಅನ್ನಿಸ್ತಾರೆ. ಯಾಕೆ ಪ್ರಿಯ ಅನ್ನಿಸ್ತಾರೆ ಅಂದ್ರೆ ನಮ್ಗೆ ಏನು ಬೇಕು ಅದನ್ನೇ ಹೇಳ್ತಾರೆ. ಅವರು ನಮ್ಮ ಮನಸ್ಸಿಗೆ ಏನು ಖುಷಿ ಕೊಡ್ತದಲ್ಲ ಅದನ್ನೇ ಹೇಳ್ತಿರ್ತಾರೆ. ಅದರ ಮೂಲಕ ನಮ್ಮನ್ನು ಖುಷಿ ಪಡಿಸ್ತಿರ್ತಾರೆ. ಅದರಿಂದ ನಾವು ಅವರನ್ನು ಮತ್ತಷ್ಟು ನಂಬ್ತೀವಿ. ನಾವು ಹಾಳಾಗ್ತೀವಿ ಅನ್ನೋದು ಗೊತ್ತದ, ನಮ್ಮ ಜೀವನ ಹಾಳಾಗ್ತದೆ ಅನ್ನೋದು ಗೊತ್ತದ. ಆದರೆ ಹಾಳಾಗ್ತೀವಿ ಅಂತ ಗೊತ್ತಿದ್ರೂ ಕೂಡ ಅದನ್ನು ಸರಿ ಮಾಡದೆ ನಮಗೆ ಅದನ್ನು ಮಾಡಲಿಕ್ಕೆ ಪ್ರೇರಣೆ ನೀಡ್ತಾನೇ ನಮ್ಮ ವಿಶ್ವಾಸವನ್ನು ಅವ್ರು ಬೆಳೆಸ್ತಾರೆ. ಅದರಿಂದ ಅವ್ರು ನಮ್ಗೆ ಒಳ್ಳೆಯವರಾಗ್ತಾರೆ. ನಾನು ಅಂತಿದ್ದು ಗಡಿಯ ದಾಟಲ್ಲತ್ತ, ನಾ ಹೇಳಿದ್ನಂದ್ರೆ ಮುಗೀತು ನಾವಂತೀವಿ. ಅದು ನಮ್ಮೊಡನೆ ನಮ್ಮ ಕೊಡಲು ಸೇರಿದ ವಿಷಯ ಇದ್ದಂತೆ. ಅಂಥ ಮಿತ್ರರು ನಮ್ಮ ಹೊಟ್ಟೆಗಿದ್ದು ವಿಷಯ ಇದ್ದಂತೆ.
ಆ ವಿಷ ನಮ್ಮ ಹೊಟ್ಟೆಯಾಗಿತ್ತಂದ್ರೆ ನಮ್ಮನ್ನು ಕೊಲ್ಲದೆ ಬಿಡ್ತದ, ನಮ್ಮನ್ನು ನಾಶ ಮಾಡ್ತದ, ಕೊಲ್ತದ. ಆ ಕಾರಣಕ್ಕಾಗಿ ಅಂಥ ಮಿತ್ರರಿಂದ ನಾವು ದೂರ ಇರುವುದನ್ನು ಕಲಿಬೇಕು. ನಿಜವಾದ ಮಿತ್ರ, ನಮ್ಮ ಮೇಲೆ ಕಾಳಜಿದ ಮಿತ್ರನನ್ನು ನಾವು ಗುರುತಿಸೋದನ್ನು ಕಲಿಬೇಕು, ಅವರನ್ನು ಗೌರವಿಸೋದು ಕಲಿಬೇಕು. ಯಾಕಂದರೆ ಅವರಿಂದ ನಮ್ಮ ಬೆಳವಣಿಗೆ ಆಗ್ತದೆ, ಅವರಿಂದ ನಮ್ಮ ಉದ್ಧಾರನೂ ಆಗ್ತದೆ, ನಮ್ಗೆ ಒಂದು ಒಳ್ಳೆಯ ಬೆಂಬಲ ಸಿಗ್ತದೆ. ಅವರು ನಮ್ಮ ಬೆಳವಣಿಗೆ ಕಂಡು ಖುಷಿ ಪಡ್ತಿರ್ತಾರೆ, ಅಸೂಯೆ ಪಡಲ್ಲ. ಅಂಥವ್ರನ್ನು ನಾವು ಉಳಿಸ್ಕೋಬೇಕು. ಯಾಕಂದರೆ ಅವರು ಅಮೃತಕ್ಕೆ ಸಮಾನರಾದಂಥವರು, ಅಪರೂಪದ ವ್ಯಕ್ತಿಗಳು. ಅವರು ಅಮೃತಕ್ಕೆ ಸಮಾನವಾದಂಥ ಅಪರೂಪದ ವ್ಯಕ್ತಿಗಳನ್ನು ನಾವು ನಮ್ಮಿಂದ ದೂರ ಮಾಡಿಕೊಳ್ಳುವ ಮೂರ್ಖತನದ ಕೆಲಸ ನಾವು ಮಾಡಬಾರ್ದು. ಯಾಕಂದ್ರೆ ನಮ್ಮ ಮೂರ್ಖತನದ ಕೆಲಸ ಭಾಳ ಮಾಡ್ತೀವಿ ನಾವು. ಯಾರು ನಮ್ಮನ್ನು ಹೊಗಳ್ತಾರೆ ಅವರನ್ನು ನಾವು ನಂಬ್ತೀವಿ. ಯಾರು ನಮ್ಮನ್ನು ತಪ್ಪುಗಳನ್ನು ತಿದ್ದದೆ ನಮ್ಗೆ ಬೆಂಬಲಿಸ್ತಿರ್ತಾರೆ ಅವರನ್ನು ನಾವು ನಂಬ್ತೀವಿ. ಈ ಪ್ರಪಂಚದಲ್ಲಿ ಭಾಳಷ್ಟು ಹಂಗೆ ಮಾಡಿ ಕೊನೆಗೆ ಮೋಸ ಹೋಗಿಂದ ನನಗೆ ಮೋಸ ಮಾಡಿದ ಅಂಥೇಳಿ ಈ ಥರ ಎದುರು ನಾವು ಹೇಳ್ಕೊಂಡು ತಿರುಗಾಡಕ್ಕೆ ಶುರು ಮಾಡ್ತೀವಿ. ಅವಾಗ ಆ ಮೋಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ನಾವೇ. ಅವರನ್ನು ನಂಬಿದವ್ರು ಯಾರು? ನಾವೇ. ಹೀಗಾಗಿ ಅವರನ್ನು ನಂಬಿ ಮೋಸ ಹೋಗಿದ್ದು ನಮ್ಮ ತಪ್ಪಿದ್ರು ಕೂಡ ಕೊನೆಗೆ ಎಲ್ಲ ತಪ್ಪುಗಳನ್ನು ಅವ್ರ ಮೇಲೆ ಹಾಕಿಬಿಡ್ತೀವಿ. ಅದನ್ನು ಕೂಡ ತಪ್ಪೇ ಇಲ್ಲ. ನಾವು ಯಾರನ್ನು ನಮ್ಮ ಹತ್ರ ಇಟ್ಕೋಬೇಕು, ಯಾರನ್ನು ನಮ್ಮಿಂದ ದೂರ ಇರಬೇಕು ಅನ್ನೋ ಒಂದು ಕಲ್ಪನೆ ನಮಗಿರ್ಬೇಕಾಗ್ತದೆ. ಇಲ್ಲಾಂದರೆ ಅದರಿಂದ ಭಾಳ ತೊಂದರೆಗೆ ನಾವೇ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಇತರರು ನಮ್ಮ ತಪ್ಪುಗಳನ್ನು ಸ್ವೀಕರಿಸುವ ಒಂದು ದೊಡ್ಡ ಗುಣವನ್ನು ನಾವು ನಮ್ಮಲ್ಲಿ ಬೆಳೆಸ್ಕೊಳ್ಳೋಣ. ಅದನ್ನು ಬೆಳೆಸ್ಕೊಂಡೇ ಹೋದ್ರೆ ನಾವು ಬೆಳಿತೀವಿ. ಧನ್ಯವಾದಗಳು.